ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ. ಇವಾಗ ಸುಮ್ಮನೆ ಯಾವುದೋ ಒಂದು ಹಿಂಗೆ ರೋಡಲ್ಲಿ ಹೋಗ್ತಿದ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಡ್ಯಾಮಿನ ಬ್ಯಾಕ್ ವಾಟರ್ಸ್ ಎಲೆಕ್ಟ್ರಿಸಿಟಿ ಇದನ್ನು ಕಾಣ್ತು. ಅಲ್ಲೊಂದು ಚಿಕ್ಕ ವಾಟರ್ ಫಾಲ್ ಇದೆ, ಸಖತ್ತಾಗಿದೆ ರೀ ವಾಟರ್ ಫಾಲು, ನೋಡ್ಬೇಕು ನೀವು. ಸೊ ಇದೇನು ಕರೆಂಟ್ ಕಂಬ ಡಮ್ಗಿಮ್ ಅಂದರೆ ಹೋಗ್ಬಿಡ್ತೀವಿ ಮೇಲಕ್ಕೆ, ಅದೆಲ್ಲ ಬಿಡಿ ನೋಡೋಣ. ಆ ವಾಟರ್ ಫಾಲ್ ತೋರಿಸಿ ಸಖತ್ತಾಗಿದೆ ಕೇಳಿರಿ ವಾಟರ್ ಫಾಲ್ಸು. ಬ್ಯಾಕ್ ವಾಟರ್ಸು, ಡ್ಯಾಮಿನ ಬ್ಯಾಕ್ ವಾಟರ್ಸು ಹಿಂದ್ಗಡೆ, ಆ ಬ್ಯಾಕ್ ವಾಟರ್ಸಿಂದ ಇದು ಚಿಕ್ಕದೊಂದು ಫಾಲ್ ಥರ ಹರಿತಾ ಇದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ತು. ಏನೇನು ಇದಾವೆ ರೀ ಮಡಿಕೇರಿಯಲ್ಲಿ ಪ್ಲೇಸಸ್ಗಳು. ಹಬ್ಬ ವೆದರು ಹಂಗೆ ಐತೆ, ಬೆಂಕಿ ವೆದರು, ಏನು ಕೇಳ್ತೀರಾ, ಸೈಕ್ ವೆದರ್ ಎಲ್ಲ. ಒಳ್ಳೆ ಜಾಗ ಕಣ್ರಿ ನಿಜವಾಗ್ಲು. ಡಗೇಶ್, ಹಲೋ ಡಗೇಶ್. ಸೊ ಇನ್ನೇನು ಫ್ರೆಂಡ್ಸ್, ಅಲ್ಲಿ ಬಂತು ವಾಟರ್ಸು, ಇದೇ ನೋಡ್ತಾ ಇದ್ದೀರಾ, ಇದೇ ಬ್ಯಾಕ್ ವಾಟರ್ಸು ಸೊ ಡ್ಯಾಮಿಂದು. ಸೊ ಇದನ್ನು ಎಲೆಕ್ಟ್ರಿಸಿಟಿ ಉತ್ಪನ್ನಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಇನ್ನೇನು ನೋಡ್ತಾ ಇದ್ದೀರಲ್ಲ ಹಿಂದೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ಏನಿದೆ ಇದು ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಇಲ್ಲ, ಹೈಡ್ರೋ ಎಲೆಕ್ಟ್ರಿಸಿಟಿ ಉತ್ಪಾದನೆಗೆ ಬಳಸ್ತಾರೆ. ಸೊ ಸಾಕತ್ತಾಗಿದೆ ಪ್ಲೇಸ್ ಮಾತ್ರ. ಸೊ ಇದೊಂದು ಸುಮ್ಮನೆ ರೋಡಲ್ಲಿ ಹೋಗ್ತಾ ಕಂಡಿದ್ದು ನೋಡ್ಬೋದು. मಳೆ स्टार्ट आयतो जोरागी. तो भाई साहब उतारते क्यों हो? अरे ऑडियो करवा रहे हो इधर भी. ಮಳೆಯಲ್ಲಿ ಜೊತೆಯಲ್ಲಿ ನೆನ್ಕೊಂಡು ನಮ್ಮೆಲ್ಲರ ಜೊತೆಯಲ್ಲಿ ನಡೀರಿ ನೀವು. ಯಾಕೆ ಎಲ್ಲೋದ್ರು ನನ್ನ ಮಳೆ ಹಿಂದೆ ಬಿಡ್ತಿಲ್ಲಪ್ಪ ಅಂತ ರೀ. ಇವಾಗ ಬರ್ತಾರೆ ಮಳೆ ಇಲ್ಲ ಕಣ್ರಿ, ಮಳೆ ಶವರ್ ಥರ ಮಳೆ ಬರೋದು ಹೋಗೋದು. ಶೇ ಓಡ. ಸೊ ಇದೆ ಎಲೆಕ್ಟ್ರಿಸಿಟಿ ಉತ್ಪನ್ನ ಕೇಂದ್ರ. पार्किंग व्यवस्था आंधी तूफान में मैं बोलता हूँ, दे दीजिए इधर, मैं बोलता हूँ. बोलो. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಟ್ ಆ್ಯಂಗಲ್ ಯೂಟ್ಯೂಬ್ ಚಾನಲ್. ನೀವೇನು ನೋಡ್ತಾ ಇದ್ದೀರಾ ಇವಾಗ, ಇದು ಬಂದ್ಬಿಟ್ಟು ಹೆರಿಟೇಜ್ ಹಿಲ್ ವ್ಯೂ. क्या कट कर लो आप बाद में, क्या है इसका नाम? ಹೆರಿಟೇಜ್ ರಿಸಾರ್ಟ್. ಸ್ನೇಹಿತರೆ ಇದು ಬಂದ್ಬಿಟ್ಟು ಹೆರಿಟೇಜ್ ರೆಸಾರ್ಟು. ಸೊ ಇಲ್ಲಿ ಇವತ್ತು ನಮ್ಮ ಸ್ಟೇ, ನಾನು ಸ್ಟೇ ಆಗ್ತಿದ್ದೀನಿ ಇಲ್ಲಿ ನೋಡ್ಬೋದು. ಇದು ರೀ ಯಾವ್ದ್ರಿ ಇದು ಮುಕ್ಲಾರ ಪಾರ್ಕಿಂಗ್ ನೋಡ್ರಿ ಇಕ್ಕೆ ಅಂತ, ಇಲ್ಲಿ ನಾನು ಸ್ಟೇ ಇವತ್ತು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಪಾರ್ಕಿಂಗು ಪೂರ್ತಿ. ಸೊ ಇದಿಷ್ಟು ನಂದೇ ಇವತ್ತು. ಇಲ್ಲಿ ನಾನು ಕಾರ್ ನಿಲ್ಸಿದ್ದೀನಿ ಐರಾವತನ. ಇವಾಗ ಲಗೇಜ್ ತಗೊಂಡು ಒಳಗೆ ಹೋಗ್ತೀನಿ, ಲಗೇಜ್ ತಗೊಂಡು ಹೋಗೋದನ್ನು ತೋರಿಸ್ತೀನಿ ಬರ್ರಿ. ಹೋಗ್ಬಿಟ್ಟು ಯೂಟ್ಯೂಬರ್ ಅಂತೇಳಿ ಏನಾರು ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟು ನೋಡೋಣ, ಫ್ರೀ ಏನಾದ್ರು ಕೊಡ್ತಾರಾ ಅಂತೇಳಿ. ಏಕಿಸ್ಕಾಯ ಬಾಯ್ ಗಿರ್ ಚುಕಾ है इसको ना ऐसा उठा के लेना पड़ेगा भाई साहब. ಅಷ್ಟೇ ಆಗಲಿ ಅಂತ ತೋರಿಸಿದೆ. ಅದರಲ್ಲಿ ಆಲ್ರೆಡಿ ಒಳಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಆಗಿ ಇವಾಗ ಎದ್ದುಬಿಟ್ಟು ಲಾಗ್ ಮಾಡೋಣ, ನಮ್ಮ ಸ್ಟೇ ಹೇಗಿದೆ ಅಂತ ತೋರಿಸೋಣ ಅಂತ ಒಂದು ಕ್ವಿಕ್ ಎಂತಾರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಅಂತಾರೆ ಬಂದ ತಕ್ಷಣ ನಾನು ಎಂತಾರೆ ರೂಮ್ ಟೂರ್ ಆಗಲಿ, ಲಾಗ್ ಕೊಡಾಗಲಿ, ಎಂಟ್ರಿ ಆಗಿದ್ದು ಕೊಡಾಗಲಿ ಏನೂ ಮಾಡಲಿಲ್ಲ. ಸೊ ನಾವು ಇವಾಗ ಫ್ರೆಶ್ ಆದಮೇಲೆ ಒಂದ್ಸಲಿ ತೋರಿಸೋಣ ಹೇಗಿದೆ ವ್ಯೂ, ಬ್ಯಾಕ್ ಸೈಡು ಏನಿದೆ, ನಮ್ಮ ಇದೇನಿದೆ ಅಂಥೇಳಿ. ಸೊ ಯಾವ ರೀತಿ ಇದೆ ಅಂಥೇಳಿ. ಫುಲ್ಲು ಮಂಜು ಸ್ನೇಹಿತರೆ, ಫುಲ್ಲು ಮಂಜು, ಕಂಟಿನ್ಯೂಸ್ ಮಳೆ. ಆಲ್ಮೋಸ್ಟ್ ಒಂದು 4 hours ಆಯಿತು ಮಳೆ ಕಂಟಿನ್ಯೂಸ್ ಇದ್ದು. ಅಲ್ಲಿ ನಿಮಗೆ ಲೇಕ್ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಲೇಕ್ ಕೂಡ ನೋಡ್ಬೋದು ನೀವು. ಅಲ್ಲಿ ಎಸ್, ಅಲ್ಲಿ ಲೇಕ್ ನೋಡ್ತಾ ಇದ್ದೀರಾ. ಸೊ ಸ್ನೇಹಿತರೆ ಏನಂತೀರಾ, ಸ್ಟೇ ಮಾತ್ರ ಸಿಕ್ಕಾಬಡೆ ಸಾಗೋದಾಗಿದ್ದಾರೆ. ಲೈಕ್ ಬೆಸ್ಟು. ಮಾನ್ಸೂನ್ ಟೈಮಲ್ಲಿ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಂಥ ಸ್ಟೇನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಂಥ ವೆದರ್ನ ಕೂಡ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿದೆ ನೋಡಿ. ಲೈಕ್ ಮಡಿಕೇರಿ ಕೂರ್ನ ಯಾಕೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾರೆ, ಯಾಕೆ, ಯಾವ ರೀಸನಿಗೆ ಅಂತ ನೋಡಿ. ಸೊ ಅಲ್ಲಿ ಕೆಳಗಡೆ ಹರಿತಿರೋ ನದಿ, ಅಲ್ಲಿ ಬ್ರಿಡ್ಜು, ಅಲ್ಲಿ ಏನಂತಾರೆ ನೀವು ನೋಡ್ತಾ ಇದ್ದೀರಾ, ಇದು ಬ್ಯಾಕ್ ವಾಟರು. ಇದೆಲ್ಲ ನಾನು ಬಜೆಟಲ್ಲಿ ಎಂತಾರೆ ಸ್ಟೇ ಆಗಿದ್ದೀನಿ ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ ನಂಬಲ್ಲ ನೀವು. ನಾನು ಎಷ್ಟು ಪೇ ಮಾಡಿರ್ಬೋದು ಗೆಸ್ ಮಾಡಿ ಕಮೆಂಟಲ್ಲಿ.
ನೀವು ಕರೆಕ್ಟಾಗಿ ಕಮೆಂಟಲ್ಲಿ ಗೆಸ್ ಮಾಡಿ, ನಾನು ಇದ್ರ ಪ್ರೈಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹೋಟೆಲ್ ನೀವು ಕರೆಕ್ಟಾಗಿ ಗೆಸ್ ಮಾಡಿ ಇದ್ರ ಬಗ್ಗೆ ನನಗೆ ಏನಂತಾರೆ ಸಾಕಷ್ಟು ರಿಪ್ಲೈಸು ಇಲ್ಲ ಕಮೆಂಟ್ಸು ಬಂತು ಅಂದರೆ ಖಂಡಿತವಾಗ್ಲೂ ಈ ಹೋಟೆಲ್ ಡಿಸ್ಕ್ರಿಪ್ಷನು ಮತ್ತು ಈ ಹೋಟೆಲ್ದು ಡೀಟೇಲ್ಸನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೋಟೆಲ್ ಎಲ್ಲ ಸರ್ ರೆಸಾರ್ಟು ಹೆಸರು ಹೇಳಿದರೆ ನಿಮಗೆ ಅಂತಾರೆ 1000 ಸಿಗ್ತಾವೆ ಇಂಥವು. ಬಟ್ ಎಕ್ಸಾಕ್ಟ್ ನಾನು ಯಾವ್ದು ಬುಕ್ ಮಾಡಿದ್ದೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಮಂಜು, ಇಲ್ಲಿ ನೋಡಿ ಹೆಂಗೆ ತುಂಬ್ಕೊಂಡಿದೆ ಫಾಗು ರೀ. ಮಧ್ಯಾಹ್ನ 3 ಗಂಟೆ 2 ಗಂಟೆ ಆಗಿ ಬಂತು ರೀ, ಇನ್ನೂ ಫಾಗ್ ತುಂಬ್ಕೊಂಡಿದೆ. ಫುಲ್ ಪ್ಲ್ಯಾಂಟೇಷನ್ ಮಧ್ಯೆ. ಸೊ ರೂಮ್ ಆಪೋಸಿಟ್ಟು ಇಂಥ ವ್ಯೂ ಯಾರು ಕೊಡ್ತಾರೆ? ಸೊ ಏನಂತಾರೆ ಲೈಕ್ ಕರೆಕ್ಟಾಗಿ ಪ್ಲ್ಯಾನಿಂಗ್ ಇರಬೇಕು ಎಲ್ಲದಕ್ಕೂ. ಪ್ಲ್ಯಾನಿಂಗ್ ಆದರೆ ಖಂಡಿತವಾಗ್ಲೂ ಏನಂತಾರೆ ಎಲ್ಲದೂ ಕೂಡ ಕರೆಕ್ಟಾಗಿ ಆಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಸೊ ಭಾಳ ಬ್ಯೂಟಿಫುಲ್ ಸ್ಟೇ ಇದೆ ಕಣ್ರಿ, ಬ್ಯೂಟಿಫುಲ್ ಸ್ಟೇ. ಸೊ ಸಿಕ್ಕಾಬಟ್ಟೆ ಲೈಕ್ ಅಷ್ಟು ಖುಷಿ ಆಗ್ತಾ ಇದೆ. ಮಾತಾಡೋ ಸ್ಟಾಪ್ ಮಾಡ್ತೀನಿ, ಜಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ. ನೀವು ಜಸ್ಟ್ ಸೌಂಡಿಂಗ್ ಕೇಳಿಸ್ಕೊಳ್ಳಿ, ಯಾವ ರೀತಿ ಇದೆ, ಏನೇನು ಕೇಳಿಸ್ತಾ ಇದೆ ಏನಂತ ಸೌಂಡು ಅನ್ನೋದನ್ನು. ತೋರಿಸೋದಾದರೆ ಲೈಕ್ ಫುಲ್ ಪ್ಲ್ಯಾಂಟೇಷನ್ಸು, ಫುಲ್ ಅಲ್ಲಿ ಕೆಳಗಡೆ ನಿಮಗೇನು ಕಾಣಿಸ್ತಾ ಇದೆ ಅದು ರಿವರ್ ಬ್ಯಾಕ್ ಸೈಡ್ ನೀರು ಹರಿತಾ ಇರೋದು ಒಂದು. ಸೊ ಭಾಳ ನೆಮ್ಮದಿ, ಎಷ್ಟು ನೆಮ್ಮದಿ ಇದೆ ಅಂತ ಸ್ಟೇಗಳಲ್ಲಿ ಅಂದರೆ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ನೆಮ್ಮದಿ ಇದೆ. ಕಣ್ಣು ತುಂಬ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ವೆದರ್, ಅಷ್ಟು ಸಖತ್ತಾಗಿದೆ ವೆದರ್. ಲಿಟ್ರಲಿ ಅಲ್ಲೇನು ನಿಮಗೇನು ನೋಡೋಕೆ ಕಾಣಿಸ್ತಾ ಇದೆ ದಟ್ ಈಸ್ ಕಂಪ್ಲೀಟ್ಲಿ ಫಾಗ್. ಮಧ್ಯಾಹ್ನ 3 ಗಂಟೆಗೆ ರೀ ಫಾಗು, ಸಖತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಸುಳ್ಳಲ್ಲ. ಸೊ ಏನಂತಾರೆ ನನ್ನ ರೂಮ್ ಕಡೆಯಿಂದ ಇದು ನೋಡಿರ್ಬೋದು, ಇದು ಲೈಕ್ ನಮಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ನಾವು ಬುಕ್ ಮಾಡ್ಕೊಂಡಿರೋದು ಸಪ್ರೇಟಾಗಿ ಜಸ್ಟ್ 2 ಮೆಂಬರ್ಸಿಗೋಸ್ಕರ. 2 ಮೆಂಬರ್ಸ್ ಬೇರೆ ಕಡೆ ಸ್ಟೇ ಮಾಡ್ತಾ ಇದ್ದಾರೆ. ಸೊ 2 ಮೆಂಬರ್ಸ್ ಒಂದು ಕಡೆ, 2 ಮೆಂಬರ್ಸ್ ಒಂದು ಕಡೆ. ಸೊ ಕಪಲ್ಸ್ ಅವ್ರು ಬೇರೆ ಕಡೆ ಸ್ಟೇ ಮಾಡ್ತಾ ಇದ್ದಾರೆ, ಅವ್ರ ತಮ್ಮ ಮತ್ತು ನಾನು ಒಂದು ಕಡೆ ಸ್ಟೇ ಮಾಡಿದ್ದೀವಿ. ಲೈಕ್ ಆ್ಯಕ್ಚುಲಿ ಲೈಕ್ ಒಂದು ಫುಟೇಜ್ ಕೊಡಬೇಕು ನಿಮಗೆ ಆ್ಯಕ್ಚುಲಾಗಿ ಅಂದರೆ ಅಲ್ಲಿ ಕೆಳಗೆ ಏನು ಕಾಣ್ತಾ ಇದೆ ಅದು ಕಂಪ್ಲೀಟ್ ನದಿ ಹರಿತಿರೋದು ಈ ಬ್ಯಾಕ್ ವಾಟರ್ಸ್ ರೀ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ನೀರು, ಮೇಲ್ಗಡೆ ಫಾಗು, ಅಲ್ಲಿ ಬೋಟಿಂಗಿಗೆ ಲೇಕು, ಅಲ್ಲಿ ಕಾಮನ್ ಏರಿಯಾ, ಇಲ್ಲಿ ನಾವು ಹೋಗೋ ಜಾಗ. ನಮಗಂದ್ರೆ ಸಪ್ರೇಟ್ ಕಾಟೇಜ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ದೂರದಲ್ಲಿ ಕಾಣ್ತಾ ಇದೆ ಅದನ್ನು ಸ್ವಲ್ಪ ಝೂಮ್ ಹಾಕಿದ್ರೆ ನಿಮಗೆ ಕಾಣಿಸ್ಬೋದು. ದಟ್ ಇಸ್ ಸ್ಟೇ ಫ್ರೆಂಡ್ಸ್. ನಿಜವಾಗ್ಲೂ ಸುಳ್ಳಲ್ಲ, ಮಾನ್ಸೂನಲ್ಲಿ ದಯವಿಟ್ಟು ಯಾರು ಮಡಿಕೇರಿನ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಮಡಿಕೇರಿ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್ ನಿಜವಾಗ್ಲೂ. ಆ್ಯಂಡ್ ಇಲ್ಲಿ ಇರೋ ಜನ ಅವ್ರು ಕೊಡೋ ಹಾಸ್ಪಿಟ್ಯಾಲಿಟಿ ಮ್ಯಾನ್ ಆಸಮ್, ನಿಜವಾಗ್ಲೂ ಸುಳ್ಳಲ್ಲ. ಅವ್ರದ್ದೇನು ಹಾಸ್ಪಿಟ್ಯಾಲಿಟಿ ಇದೆ, ಅವ್ರದ್ದೇನು ವೆಲ್ಕಮಿಂಗ್ ನೇಚರ್ ಏನಿದೆ, ಇಟ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಚಳಿನೂ ಹಂಗೆ ಇದೆ, ಮಳೆನೂ ಹಂಗೆ ಇದೆ, ಲೈಕ್ ಸಿಕ್ಕಾಪಟ್ಟೆ ಚಳಿನೂ ಇದೆ. ಬರೋರು ಖಂಡಿತವಾಗ್ಲೂ ಏನಂತಾರೆ ಲೈಕ್ ವಿಂಟರ್ ಎಸೆನ್ಷಿಯಲ್ಸ್ನ ಕ್ಯಾರಿ ಮಾಡಿ ಆ್ಯಂಡ್ ಕೋಲ್ಡ್ ಎಸೆನ್ಷಿಯಲ್ಸ್ ನೋಡೋ ಕಂಪ್ಲೀಟಾಗಿ ಕ್ಯಾರಿ ಮಾಡಿ ಎಂಜಾಯ್ ದ ಮಾನ್ಸೂನ್. ಅದು ಇನ್ನು ಮಡಿಕೇರಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಮ್ಮ ಕರ್ನಾಟಕದ್ದು ಬ್ಯೂಟಿ ಕಂಟ್ರಿ ಇದು, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಸುಮ್ಮನೆ ಕರೆಯಲ್ಲ ಮಡಿಕೇರಿನ. ಮಧ್ಯಾಹ್ನ 3 ಗಂಟೆಗೆ ಇಂಥ ಮಳೆ, ಇಂಥ ಫಾಗು, ಇಂಥ ವೆದರ್ ಯಾರಿಗೆ ಕೊಡ್ತಾರೆ, ಯಾರಿಗೆ ಸಿಗ್ತಾರೆ? ಆಗೋದಿಲ್ಲ. ಸೊ ಜಸ್ಟ್ ಒಂದು ಸಿನಿಮ್ಯಾಟಿಕ್ ಶಾರ್ಟ್ ಥರ ಒಂದು ತೆಗಿತೀನಿ, ಅದನ್ನು ಎಡಿಟ್ ಮಾಡಿಬಿಟ್ಟು ವಿಡಿಯೋದಲ್ಲಿ ಹಾಕ್ತೀನಿ.